ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್. ನನ್ನ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿ ಸುಮಾರು ದಿನ ಆಗಿಬಿಟ್ಟಿತ್ತು. ಬೇಕಿರೋದು ಬೇಡದಿರೋದು ಎಲ್ಲಾನು ತುಂಬ್ಕೊಂಡು ಬಿಟ್ಟಿದ್ದೆ. ಇವತ್ತು ಕ್ಲೀನ್ ಮಾಡೋಣ ಅಂತೇಳಿ ಶುರು ಮಾಡ್ಕೊಂಡ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಮಧ್ಯಾಹ್ನ ನನಗೆ ಮಟನಲ್ಲಿ ಏನಾದರೂ ಮಾಡಿಕೊಟ್ರೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಅವ್ರು ಹೆಲ್ಪ್ ತೊಗೊಂಡು ಎಲ್ಲನೂ ಕೂಡ ಬೇಗ ಕ್ಲೀನ್ ಮಾಡಿಬಿಟ್ಟು ಅವ್ರಿಗೋಸ್ಕರ ಸ್ಮೋಕಿ ಮಟನ್ ಕರಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಮೊದಲಿದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊಂಡು ಅದಕ್ಕೆ ಮಟನ್ನು, ಅರಿಶಿನದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕರಿ ಮಾಡ್ಲಿಕ್ಕೆ ನಾನು RM ಸಂಪೂರ್ಣ ಅವರ ಮಟನ್ ಸಾಂಬಾರ್ ಪೌಡರ್ನ ಬಳಸ್ಕೊತಾ ಇದ್ದೀನಿ. ಈ ಪೌಡರಲ್ಲಿ ಬ್ಯಾಡ್ಗಿ, ಗುಂಟೂರು ಧನಿಯಾ ಈ ಥರದ್ದೆಲ್ಲ ಕೂಡ ಇರುತ್ತೆ. ಪ್ರತಿ ಇಂಗ್ರೀಡಿಯೆಂಟ್ಸ್ನು ಕೂಡ ಹ್ಯಾಂಡ್ ಪಿಕ್ ಮಾಡಿರ್ತಾರೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ನಮ್ಮ ಮನೇಲೆ ಮಾಡಿರೋ ಥರ ಇರುತ್ತೆ ಆಯಿತಾ. ಹಾಗೆ ಟೇಸ್ಟ್ ನಾಟಿ ಸ್ಟೈಲಲ್ಲಿ ಇರುತ್ತೆ. ಹಾಗೆ ಈ ಪೌಡರ್ನ ಮಟನ್ಗೆ ಮಾತ್ರ ಅಲ್ಲ, ವೆಜ್ ಕರಿಗೂ ಕೂಡ ಬಳಸ್ಕೊಳ್ಬೋದು. ಇನ್ನು 1 ಸ್ಪೂನ್ ಈ ಪೌಡರ್ನ ಹಾಕಿ ನೀರು ಹಾಕ್ಬಿಟ್ಟು ಮಟನ್ನ ಚೆನ್ನಾಗಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಕಡೆ ಸ್ಟವ್ನ ಆನ್ ಮಾಡಿಕೊಂಡು ಚಾರ್ಕೋಲ್ನ ಬಿಸಿ ಮಾಡಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಮಟನ್ ಮಧ್ಯದಲ್ಲಿ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ. ಅಷ್ಟರಲ್ಲಿ ಈ ಕಡೆ ಒಂದು ಜಾರ್ಗೆ ಫ್ರೈ ಆಗಿರೋ ಆನಿಯನ್ನು, ಗೋಡಂಬಿ, ತೆಂಗಿನಕಾಯಿ ತುರಿ, ಮೊಸರು, ಚಕ್ಕೆ, ಲವಂಗ, ಸೋಂಪು, ಮಟನ್ ಸಾಂಬಾರ್ ಪೌಡರು, ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಬಿಟ್ಟು ಈ ಚಾರ್ಕೋಲ್ನ ತೆಗೆದು ಆ ಮಟನ್ಗೆ ಈ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕೊಂಡು ಒಂದು 10 ನಿಮಿಷ ಕುದಿಸ್ಬೇಕು. ಮಟನ್ ಪೂರ್ತಿಯಾಗಿ ಬೆಂದು ಇನ್ನೇನು ಇಳಿಸ್ತೀವಿ ಅನ್ನೋ ಸಮಯಕ್ಕೆ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವರಲ್ಲಿ ಮಟನ್ ಸಾಂಬಾರ್ ಪೌಡರ್ ಮಾತ್ರ ಅಲ್ಲ, ಧನಿಯಾ ಪೌಡರ್, ಬೇಳೆ ಸಾಂಬಾರ್ ಪೌಡರ್ ಈ ಥರದ್ದೆಲ್ಲ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ.